ಓಕೆ, ಶಿವರಾಜ್ ಸರ್ ಹೇಗೆ ನೋಡ್ತೀರಿ ಸರ್ ಇದನ್ನ? ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ನಿನ್ನೆ ಅದಲ್ಲ, ಯಾವತ್ತು ಇವ್ರು 2020 ಕೇಳಿಸ್ಕೊಳ್ರಿ. ಬಿಜೆಪಿ ಅದು ಇಲ್ವಲ್ಲ, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ ಇಲ್ಲಿ. ಅಧಿಕಾರಕ್ಕೆ ಬಂದಾಗ್ನಿಂದ ಕುರ್ಚಿ ಕಿತ್ತಾಟ ನಿರಂತರವಾಗಿ ನಡೀತಾ ಇದೆ. ಅವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಂದ ಸ್ಟಾರ್ಟ್ ಆದಂತಹ ಈ ಜಗಳ ಇವತ್ತು ಒಳ ಜಗಳ ಜೋರಾಗಿ ಬೀದಿಗೆ ಬಂದಿದೆ. ಸರ್, ನಮಗೆ ಕಾಂಗ್ರೆಸ್ನ ಆಂತರಿಕ ವಿಚಾರ ಅವ್ರು ಯಾರನ್ನಾದ್ರೂ ಮಂತ್ರಿ ಮಾಡ್ಕೊಳ್ಳಿ, ಅವ್ರು ಯಾರನ್ನಾದ್ರೂ ಹೊರಗಡೆ ಇಡ್ಲಿ, ಆದ್ರೆ ಇವತ್ತು ಇಡೀ ರಾಜ್ಯ ಅತ್ಯಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಹಲವು ಕಡೆ ಬರ ಜೋರಾಗಿದೆ. ಬಿಡದಿನಲ್ಲಿ ಇವರು ರೈತರನ್ನ ಒಕ್ಲೆಪ್ಸಿದ್ದಾರೆ. ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ನಡೀತಾ ಇದೆ. ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಸಂಪೂರ್ಣವಾಗಿ ಯಾವುದೋ ವಿಷಯಕ್ಕೆ ಯಾವುದೋ ಮಾತಾಡಬಾರ್ದು. ಈಗ ಇವರು ತಮ್ಮ ವಾದವನ್ನ ಮಂಡಿಸ್ಬೇಕಾದ್ರೆ ಹೇಳಿದ್ರು, ಬಿ ಕೆ ಹರಿಪ್ರಸಾದ್ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮನ್ನ ಯಾಕೆ ಮಿನಿಸ್ಟ್ರಿಯಿಂದ ಹೊರಗಡೆ ಇಟ್ಟಿದ್ದೀರಾ ಅಂತ ಕೇಳ್ತಾರೆ. ಬಿ ಕೆ ಹರಿಪ್ರಸಾದ್ ಆನ್ಸರ್ ಮಾಡ್ತಾರೆ ಅಂತ. ಪಾಪ ಬಿ ಕೆ ಹರಿಪ್ರಸಾದ್ ಲಾಸ್ಟ್ ಟೈಮ್ ಕಣ್ಣೀರ್ ಹಾಕಿದ್ರು, ನನ್ನನ್ನು ಯಾಕೆ ಫಸ್ಟ್ ಟೈಮ್ ಹೊರಗಡೆ ಇಟ್ಟಿದ್ರು ಅಂತ. ಅವ್ರಿಗೆ ಆನ್ಸರ್ ಸಿಕ್ಕಿಲ್ಲ. ಅವ್ರು ಇವತ್ತು ಅಧ್ಯಕ್ಷರು, ಅವ್ರ ಹತ್ರ ಹೋಗಿ ಇವ್ರು ಏನ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ? ಸೊ ಕಾಂಗ್ರೆಸ್ ನಲ್ಲಿ ಒಳಜಗಳ ಅನ್ನೋದು, ಬೇಗುದಿ ಅನ್ನೋದು ಕಾಂಗ್ರೆಸ್ ಯಾವತ್ತು ಅಸ್ತಿತ್ವಕ್ಕೆ ಬಂತು ಅವತ್ತಿಂದ ಇದೆ. ಕಾಂಗ್ರೆಸ್ನವರಿಂದ ಈ ರಾಜ್ಯಕ್ಕಾಗ್ಲಿ ಈ ದೇಶಕ್ಕಾಗ್ಲಿ ಯಾವುದೇ ಮಹತ್ತರವಾದ ಕೊಡುಗೆಗಳನ್ನಾಗ್ಲಿ ಏನೂ ಇಲ್ಲ. ಜನ ಇವತ್ತು ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಬರವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಮುಂದಾಗಬೇಕಾಗಿದ್ದ ಸರ್ಕಾರ ಇನ್ನ ಬರ್ದಿಟ್ಕೊಳ್ಳಿ, ಇನ್ನ ಈ ಸರ್ಕಾರ 2028 ತನಕ ಚುನಾವಣೆ ಬರೋವರೆಗೂ ಈ ಒಳಜಗಳವನ್ನ ಎದುರಿಸಲೇಬೇಕಾಗುತ್ತೆ. ಆಮೇಲೆ ನೀವು ಇಡೀ ನೆನ್ನೆ ಪದಗ್ರಹಣ ಮಾಡಿದಂತ ಸಚಿವರುಗಳನ್ನ ನೋಡಿ, ನಿಮ್ಗೆ ಯಾರೋ ಸ್ಟೇಟ್ಸ್ಮನ್ಗಳು ತರದವ್ರು ಕಾಣಿಸಲ್ಲ, ಯಾರೋ ಸ್ಟಾಲ್ವರ್ಡ್ಸ್ಗಳು ತರದವ್ರು ಕಾಣಿಸಲ್ಲ. ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ, ಪೇಮೆಂಟ್ ಕೋಟಾದಲ್ಲಿ, ರಿಯಲ್ ಎಸ್ಟೇಟ್ ಲಾಬಿನಲ್ಲಿ ಆದಂಥವ್ರು ಹೆಚ್ಚಾಗಿ ಮಿನಿಸ್ಟರ್ ಆಗಿರೋಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ದೃಷ್ಟಿಯಿಂದ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರು, ಈಗ TB ಜಯಚಂದ್ರ ಅಂತವರು ಕೂಡ ಇವತ್ತು ಪ್ರಶ್ನೆ ಎತ್ತಿದ್ದಾರೆ. ನಾನು ಕಾಂಗ್ರೆಸ್ನಲ್ಲಿ ಇದೀನೋ ಅನ್ನೋ ಅನುಮಾನ ನನ್ಗಾಗ್ತಾ ಇದೆ. ಇಡೀ ಕ್ಯಾಬಿನೆಟ್ ಅನ್ನ ನೋಡಿದ್ರೆ ಇದು ಕಾಂಗ್ರೆಸ್ ಪಕ್ಷನ ನಾನು ಇದೀನೋ ಅನ್ನೋ ಅನುಮಾನವನ್ನ TB ಜಯಚಂದ್ರದಂತಹ ಹಿರಿಯ ಮುತ್ಸದಿ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ನೀವು ವಿಜಯಪುರ ನೋಡಿ, ಇಡೀ ಕ್ಯಾಬಿನೆಟ್ ಅಲ್ಲಿ ಯಾವುದು ಸಾಮಾಜಿಕ ಪ್ರಾತಿನಿಧ್ಯದ ಜೊತೆಗೆ ವಲಯವಾರು ಕೊಡ್ಬೇಕಾರಿಲ್ಲ. ತುಮಕೂರಿನಂಥ ದೊಡ್ಡ ಜಿಲ್ಲೆಗೆ ಕೇವಲ ಪರಮೇಶ್ವರ್ ಅವ್ರಿಗೆ ಕೊಟ್ಟು ಇನ್ನು ಹಿರಿಯ ಶಾಸಕಗಳನ್ನ ಕೈಬಿಟ್ಟಿದ್ದಾರೆ. ನಿಮಗೆ ಬೆಂಗಳೂರಿನಲ್ಲಿ 12 ಜನ ಮಾಡಿದ್ದಾರೆ. ಇದರಿಂದ ಸಾಮಾಜಿಕ ಅಸಮತೋಲನಕ್ಕೂ ಕಾರಣ ಆಗಿದೆ. ಜೊತೆಗೆ ಇವರಿಂದ ರಾಜ್ಯ ಏನನ್ನೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಬದಲಾವಣೆ ಕಾದಾಟ ಏನಿತ್ತು, ಇದು ಮುಂದಿನ 1.25 ವರ್ಷಕ್ಕೆ ನಿರಂತರವಾಗಿ ನಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತೀನಿ. ಓಕೆ, ಮಹೇಶ್ ಗೌಡ ಸರ್. ರಾಥೋಡ್ ಸರ್, 2023 ಮಹಾ ಚುನಾವಣೆಯಲ್ಲಿ 134 ಸೀಟುಗಳನ್ನು ಪ್ರಚಂಡ ಬಹುಮತದಲ್ಲಿ ಗೆದ್ದಂಥ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಅಧಿಕಾರವನ್ನು ವಹಿಸಿಕೊಂಡಾಗ ಕೆಲವೊಂದು ಹಿರಿಯರು ಮತ್ತು ಕಿರಿಯರು ಇವರೆಲ್ಲರೂ ಒಂದು ಸಮಾಧಾನವಾದಂಥ ಸಂಗತಿ ಏನಂದರೆ, ನಾನು ಅವರ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗ್ತೀನಿ ಅನ್ನೋದು ಒಂದು ನಂಬಿಕೆ. ಅಲ್ಲೂ ಆಗಲಿಲ್ಲ. ಅದಾದಮೇಲೆ 2.5 ವರ್ಷಗಳಾದಮೇಲೆ, 3 ವರ್ಷ ಆದಮೇಲೆ ಅವ್ರಿಗೆ ಗೊತ್ತಿತ್ತು ಈ ಸರ್ಕಾರದಲ್ಲಿ ಮತ್ತೆ 2ನೇ ಬಾರಿಗೆ 2ನೇ CM ಆಗ್ತಾರೆ ಅಂತ. ಅವಾಗಲೂ ಕನಸನ್ನು ಕಟ್ಟಿದ್ರು, ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ನಾವಾಗ್ತೀವಿ ಅಂತ. ಅವಾಗ ಕೇವಲ 10 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಅಲ್ಲೂ ಸಹ ಅವರ ಕನಸು ಭಗ್ನ ಆಗೋಯ್ತು. 3ನೇ ದುಡಿದಿದ್ದೇನಪ್ಪ ಅಂತ ಹೇಳಿದ್ರೆ, ಸುಮಾರು 60 ದಿನಗಳ ನಂತರ ಈ ರಾಜ್ಯದಲ್ಲಿ ಹೊಸ ಸಚಿವ ಸಂಪುಟವನ್ನು ಮಾಡಿ ಫುಲ್ಫಿಲ್ ಅನ್ನ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಹೊರಟಂತ ಸಂದರ್ಭದಲ್ಲಿ ನನ್ನೇ ಬಂದಂತಹ ಹೈಕಮಾಂಡಿನ ಒಂದು ಲೆಟರ್ನ ನೋಡಿ ಇಡೀ ರಾಜ್ಯದ ಜನ ಇವತ್ತು ಚರ್ಚೆಯಲ್ಲಿ ಮುಳುಗಿದ್ದಾರೆ. ಅದು ಮಾಧ್ಯಮಗಳಿಗೆ ಚರ್ಚೆ ಆಹಾರ ಆಗೋಗಿದೆ. ಇವತ್ತು ಏನು ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಒಳ ಬೇಗುದಿಗಳು ಇರ್ಲಿ. ಇವತ್ತು ಆದ್ರೆ ನೆನ್ನೆ ನಡೆದಂತ ಇನ್ಸಿಡೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ರಾಜಭವನದ ಹೋಗುವವರೆಗೆ ಆ ಲೆಟ್ರು ಅನೇಕ ತೆರನಾದಂತ ಚರ್ಚೆಗಳಿಗೆ ಅವಕಾಶವನ್ನು ಕೊಟ್ಬಿಟ್ಟಿದೆ. ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಮಹಿಳಾ ಮೀಸಲಾತಿ 33% ದೆಹಲಿಯಲ್ಲಿ ಕೂತ್ಕೊಂಡು ಮಾತನಾಡ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿಯರು ಇವತ್ತೇನು ಮಾತಾಡ್ತಾ ಇದ್ದಾರೆ, 33% ಮಹಿಳಾ ಬಿಲ್ ಅನ್ನ ಮಾಡೋದಕ್ಕೆ ಬಿಡ್ಲಿಲ್ಲ. ಇಲ್ಲಿಂದ ಒಂದೇ ಒಂದು ಮಹಿಳಾ ಸಹೋದರಿಗೆ ಒಂದು ಅವಕಾಶವನ್ನೇ ಕೊಡ್ಲಿಲ್ಲ. ಎಲ್ಲಿ
ಕುಟುಂಬದಲ್ಲಿ ಪುರುಷ ಪ್ರಧಾನವಾದಂತ ಕುಟುಂಬದಲ್ಲಿ ಒಂದು ಕಡೆ. ದ ಸೆಕೆಂಡ್ ಪಾರ್ಟ್ ಈಸ್ ಇಲ್ಲಿ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಆನ್ ದ ಫ್ಲೋರ್ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ ನಾವು ವಾಲ್ಮೀಕಿ ಹಗರಣದಲ್ಲಿ ಹಗರಣ ಆಗಿದೆ ಅಂತ ನಾಗೇಂದ್ರನನ್ನ ಮತ್ತೆ ಕಳಂಕಿತ ಭ್ರಷ್ಟನನ್ನ ಇವತ್ತು ತಮ್ಮ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೇರಿಸಿಕೊಂಡಿದ್ದಾರೆ. ದ ಸೆಕೆಂಡ್ ಒನ್ ಈಸ್ ಎರಡನೇದು ಏನು ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ 2 ಚೀಮಾರಿ ಹಾಕಿದೆ ಅಂತ ಲಾಡ್ ಅವರನ್ನ ಮತ್ತೆ ಸೇರಿಸಿಕೊಳ್ಳಲಾಗಿದೆ. ಮೂರನೇದೇನಪ್ಪಾ ಅಂತ ಹೇಳಿದ್ರೆ ಶಿಕ್ಷಣ ಲೋಕದಲ್ಲಿ ಶಿಕ್ಷಣ ಸಚಿವನಾಗಿದ್ಕೊಂಡು ಚೆಕ್ ಬೌನ್ಸ್ ಹಗರಣದಲ್ಲಿ ಸಚಿವಾಗಿದ್ದಾಗೇನೆ ಹೈಕೋರ್ಟ್ ಚೀಮಾರಿ ಹಾಕಿದೆ. ಚೆಕ್ ಬೌನ್ಸ್ ಹಗರಣದ ಆರೋಪಿ ಮತ್ತೆ ಅಂತ ಹೇಳ್ಬಿಟ್ಟು ಮಧು ಬಂಗಾರಪ್ಪನವ್ರಿಗೆ ಅವರನ್ನೂ ಸೇರಿಸ್ಕೊಂಡಿದ್ದೀರಾ. ಇವೆಲ್ಲವನ್ನ ಆಧಾರವಾಗಿ ಸೇರಿಸ್ಕೊಂಡಂತ ಕಾಂಗ್ರೆಸ್ ಪಕ್ಷ ಇವತ್ತು ಚರ್ಚೆಗೆ ಯಾಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯನವರು ಸಹ ರಾಜಭವನದಲ್ಲಿ ನಡೆದಂತಹ ಈ ಒಂದು ಅತ್ಯಮೂಲ್ಯವಾದಂತಹ ಒಂದು ಕಾರ್ಯಕ್ರಮಕ್ಕೆ ಗೈರು ಹಾಜರಿ. ಯಾಕಪ್ಪ ಅಂತ ಹೇಳಿದ್ರೆ ಕುರುಬ ಸಮುದಾಯದಲ್ಲಿ ಈಗಾಗಲೇ ಕುರುಬ ಸಮುದಾಯ ಅವ್ರ ಮಗನನ್ನ ಕೊಟ್ಬಿಟ್ಟಿದ್ದಾರೆ. ಅವ್ರ ರೈಟ್ ಹ್ಯಾಂಡ್ ಸುರೇಶ್ ಅವರಿಗೆ ಕುರುಬ ಸಮುದಾಯದಲ್ಲಿ ಸಚಿವ ಸ್ಥಾನ ಸಿಕ್ಕೋಗಿದೆ. ಬೇರೆ ಆದ್ರಷ್ಟು ಬಿಟ್ರಷ್ಟು ಸಿದ್ದರಾಮಯ್ಯನವರಿಗೆ ಕುರುಬ ಸಮುದಾಯದಿಂದ ಇವತ್ತು ಗಾಯತ್ರಿ ಗೌಡ್ರಿಗೆ ಕುರುಬ ಸಮುದಾಯದಲ್ಲಿ ಕೊಡ್ತಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಬರಲಿಲ್ಲ ಅಂತ ಹೇಳಿ ಶಿವಲಿಂಗೇಗೌಡರು ಇವತ್ತು ನಿಮ್ಮ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಇವೆಲ್ಲದರ ಆಧಾರವಾಗಿ ಇವತ್ತು ಚರ್ಚೆ ಮಾಡ್ತಾ ಇರುವಂತ ವಿಚಾರಗಳೇನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಈ ಒಂದು ಅಸ್ಪಷ್ಟವಾಗಿದೆ. ಎಸ್, ಖಂಡಿತ ಸ್ಪಷ್ಟವಾಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ಮುಖದಲ್ಲಿ ಮಂದಾಸನೆ ಇರಲಿಲ್ಲ. ನೆನ್ನೆ ಸಿದ್ದರಾಮಯ್ಯನವರು ಬರಲಿಲ್ಲ, ಜಾರಕಿಹೊಳಿ ಅವರು ಬರಲಿಲ್ಲ. ಇವತ್ತು ಅದೇ ಕಾಂಗ್ರೆಸ್ ಪಕ್ಷದ ಹಿರಿಯ ಕಾಂಗ್ರೆಸ್ ಪಕ್ಷದ ಜಾರಕಿಹೊಳಿ ಅವರು ಬಂದಿದ್ರು. ಆಯ್ತು ನಾನು ಅಕಸ್ಮಾತ್ ಬಂದಿದ್ರೆ ಸಂತೋಷ. ಇವತ್ತು ರಾಥೋಡ್ ಏನಂತ ಹೇಳಿದ್ರೆ ಇವತ್ತು ಹಿರಿಯ ಕಾಂಗ್ರೆಸ್ಸಿನ 15 ಶಾಸಕರು ಇವತ್ತು ನಿಮ್ಗೆ ಗೇಟ್ ಪಾಸ್ ಕೊಟ್ಟಿದ್ದೇವೆ, ಕಾಂಗ್ರೆಸ್ ಬಾಗಿಲು ಬಂದಾಗಿದೆ ಅಂತೇಳಿ ಇವತ್ತು ನೇರವಾಗಿ ಹೇಳಿದ್ರು ಸಹ ಇವರ ಒಂದು ಸಚಿವ ಸಂಪುಟವನ್ನ ನೋಡಿದಾಗ ಗೊತ್ತಾಗ್ತಾ ಇದೆ. ಇವತ್ತು ಯಾರ್ಯಾರು ಕಾಂಗ್ರೆಸ್ನ ದೇಶಪಾಂಡೆ ಪಾಟೀಲ್ ಅವರು ಇರ್ಬೋದು ಅಥವಾ ಬಿ ಟಿ ಪಾಟೀಲ್ ಇರ್ಬೋದು ಎಲ್ಲರನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಅವರಿಗೆ ಕೈಗೆ ಚೊಂಬು ಕೊಟ್ಟು ಆಚೆ ಕಳಿಸಿದ್ರು, ನೀವು ದುಡ್ದಿದ್ದು ಸಾಕು ಅಂತ. ದ ಸೆಕೆಂಡ್ ಪಾರ್ಟ್ ಈಸ್ 7 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಮುಕ್ತ ಸಚಿವರುಗಳನ್ನ ಇವತ್ತು ಅಲ್ಲಿ ಮಾಡಿದ್ದಾರೆ. ಎಲ್ಲಿ 7 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಮುಕ್ತ ಸಚಿವರುಗಳು. ಆ 7 ಜಿಲ್ಲೆಗಳು ಸಹ ಬರಪೀಡಿತ. ಆ 7 ಜಿಲ್ಲೆಗಳು ಸಹ ಅತಿವೃಷ್ಟಿ ಅನಾವೃಷ್ಟಿಗೆ ಸಿಕ್ಕಿರುವಂತ ಜಿಲ್ಲೆಗಳು. ಇವೆಲ್ಲವನ್ನ ನಾವು ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಇವತ್ತು ಕರ್ನಾಟಕದ ಸಚಿವ ಸಂಪುಟದ ಬಗ್ಗೆ ಎದ್ದಿರುವಂತ ಏನು ಇವೆಲ್ಲವೂ ಸಹ ಇವತ್ತು ರಾಜ್ಯದ ಜನತೆಗೆ ದಿಗ್ಭ್ರಮೆಯನ್ನ ಮೂಡಿಸಿದೆ. ಯಾಕೆ ಅಂತ ಹೇಳಿದ್ರೆ ಇವರು ಈಗ ಮುಂಬರುವಂತಹ ಈಗ ಡಿ ಕೆ ಶಿವಕುಮಾರ್ ಅವರು 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ತಗೊಂಡ್ಬಿಟ್ಟಿದ್ದಾರೆ, ಅವರ ಆಸೆ ಮುಗ್ದೋಗಿದೆ. ಆದ್ರೆ ನೆಕ್ಸ್ಟ್ ಇವರು ಇದಾರಲ್ಲ, ಉಳಿದಿದ್ದಾರಲ್ಲ ಈಗ ಮಿನಿಸ್ಟರ್ಗಳಾಗ್ದಂಗೆ ಅವ್ರಿಗೆ ಅಭಯನೇ ಇಲ್ಲ. ಎಲ್ಲಿ ರಾಷ್ಟ್ರೀಯ ಪಕ್ಷವಾದಂತಹ ಇವರು ಹೈಕಮಾಂಡ್ ಏನಂತ ಹೇಳಿದೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಹೇಳಿದೆ ನೇರವಾಗಿ ಯಾರ್ಯಾರು ರಾಜೀನಾಮೆಯನ್ನ ಕೊಡ್ತಾರೆ ತೆಗೆದುಕೊಳ್ಳಿ, ಡೋಂಟ್ ವೆರಿ, ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಅಂತೇಳಿ ಅವರದೇ ನಾಯಕರಾದಂತ ಸುಧಾಕರ್ ಅವರು ಇವತ್ತು ಕೋಲಾರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ತಾರೆ, ನಾವು ಗೆದ್ದಿರೋದು ಏನು ಕಾಂಗ್ರೆಸ್ ಕೊಡುವಂತಹ ಬಿ ಫಾರಂ ಇಂದಲ್ಲ, ನಾವು ಗೆದ್ದಿರೋದು ನಮ್ಮ ಸ್ವಂತ ವರ್ಚಸ್ಸಿಂದ ಅಂತೇಳಿ ಮಾಧ್ಯಮಗೋಷ್ಠಿಯನ್ನ ಮಾಡುದು ಯಾರು? ಸುಧಾಕರ್ ಅವರು. ಇವತ್ತು ನಾವ್ ಹೇಳ್ಬಿಟ್ರೆ ಕಾಂಗ್ರೆಸ್ನವ್ರಿಗೆ ಎಲ್ಲಿಲ್ಲದ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇವತ್ತು ಇಲ್ಲಿ ಮಾದೇವಪ್ಪನವ್ರು ನಾವಾ, ಬಿಜೆಪಿ ಅಥವಾ JDS ಅವರ, MC ಸುಧಾಕರ್ ನಾವಾ, ಗೋಪಾಲ್ ಕೃಷ್ಣ ನಾವಾ, ಅಥವಾ ಇವರು ಯಾರು ಆಳಂದ ಶಾಸಕ ನಾವಾ? ಇವತ್ತು ಕಾಂಗ್ರೆಸ್ ಯಾವ ಸ್ಥಿತಿಯಲ್ಲಿ ಇವತ್ತು ಬೆಣ್ಣೆ ಒಳಗಡೆ ಕೂದಲನ್ನ ತೆಗೆದು JDS ಪಕ್ಷಕ್ಕೆ ರಾಜ್ಯದ ಜನತೆಗೆ ತೋರಿಸಿದ್ರು, ಇವತ್ತು ಅರ್ಥ ಆಯ್ತಾ ಇದೆ ರಾಜ್ಯದ ಜನರಿಗೆ ಇದು ಬೆಣ್ಣೆಯಲ್ಲ, ಬೆಣ್ಣೆಯ ರೂಪದಲ್ಲಿರುವಂತ ಡಾಲ್ಡಾ. ಇವತ್ತು ಅದಕ್ಕೋಸ್ಕರ ಈ ಡಾಲ್ಡಾ ತುಪ್ಪದಲ್ಲಿರುವಂತಹ ಈ ಕೂದಲಿದೆಯಲ್ಲ, ಈ ಕೂದಲಿಯು ಇವತ್ತು ರಾಜ್ಯವೇ ಇವತ್ತೇನಪ್ಪಾ ಅಂತ ಹೇಳಿದ್ರೆ ಪ್ರಶ್ನೆ ಮಾಡೋ ರೀತಿ ಆಗಿದೆ. ಒಂದು ಹೆಣ್ಣು ಮಗಳಿಗೆ ಇವತ್ತು ಒಂದೇ ಒಂದು ಹೆಣ್ಣು ಮಗಳಿಗೆ ನೀವು ಕೊಡ್ಲಿಲ್ಲ ಅಂದ್ರೆ ಇನ್ಯಾರಿಗೆ? ಆಯ್ತಪ್ಪ, ಕಮರುಲ್ಲಾ ಇಸ್ಲಾಂ ಅಂತ ಮುಸ್ಲಿಂ ನಾಯಕ, ಆತನ ಮಗಳು ಕಮರುಲ್ಲಾ ಇಸ್ಲಾಂ ನಾಯಕರವರ ಮಗಳು 3 ಬಾರಿ MLA ಮುಸ್ಲಿಂ ಸಮುದಾಯದಲ್ಲಿ, 2 MLC ಇದ್ದಾರೆ. ನಯನಾ ಮೋಟಮ್ಮ ಇದ್ದಾರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ, ಉಮಾಶ್ರೀ ಮೇಡಮ್ ಅವರು ಇದ್ದಾರೆ, ಮತ್ತೆ ಜೊತೆಗೆ ಇವ್ರು ನಮ್ಮ KH ಮುನಿಯಪ್ಪನವ್ರ ಪುತ್ರಿ ಅವರು ಇದ್ದಾರೆ. ಇವರೆಲ್ಲರೂ ಕಣ್ಣು ಕಾಣ್ದೇನೆ ಮೊನ್ನೆ ಬಂದಂತ ಒಂದು ಹೆಣ್ಣು ಮಗಳು ಒಂದು ಸರ್ಟಿಫಿಕೇಟ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ನಾನು ಗೆದ್ದಿದ್ದೇನೆ ಪ್ರಾಣಿಸ್ ಮೇಲೆ ಅಂತ ಹಿಡ್ಕೊಂಡ್ ಬಂದ್ಬಿಟ್ಟು ತತ್ಕ್ಷಣ ಆಕೆ ನೇಮ್ ಬಂದು ಕೇವಲ 1 ಗಂಟೆಲಿ ಎಕ್ಸಿಟ್ ಆಗ್ತಾರೆ ಅಂತ ಹೇಳಿದ್ರೆ 2 ಆರ್ಟಿಕಲ್ ಇದೆ. 2 ಆರ್ಟಿಕಲ್ ಏನಪ್ಪಾ ಅಂದ್ರೆ 178
ದ ಸೆಕೆಂಡ್ ಆರ್ಟಿಕಲ್ ಇಸ್ 182. ಇವೆರಡೂ ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸಭಾಪತಿಯ ಆಯ್ಕೆ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನ ನೀಡುತ್ತೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ. 1978ರ ಆರ್ಟಿಕಲ್, 182ರ ಆರ್ಟಿಕಲ್ ಅನ್ನ ಓದದೇ ಇರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಅವರು ಸಹ ಅಲ್ಲಿಂದಾನೆ ಏನು ಬಿಡುಗಡೆಯನ್ನ ಮಾಡಿಬಿಟ್ರು. ಏನಂತ ಸಭಾಪತಿ ಇವರೇ, ಉಪಸಭಾಪತಿ ಇವರೇ ಬರ್ಕೊಳ್ಳಿ. ಇದನ್ನ ಅಲ್ಲ ಮೆಜಾರಿಟಿ ಮಾಡ್ತಾರೆ ಸರ್, ಮೆಜಾರಿಟಿ ಯಾರ ಹತ್ರ ಇದೆ ಅವ್ರು ಮಾಡ್ತಾರೆ. ಮೆಜಾರಿಟಿ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರು ನನ್ನೇ ಶಂಕುಸ್ಥಾಪನೆಗೆ ಗುದ್ಲಿ ಪೂಜೆ ಮಾಡಾಗಿದೆ. ಯಾಕೆ ಗುದ್ಲಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಗೆ ನಾನಿಲ್ಲದೆ ಸಿದ್ದು ಎಂಬ ನಾಮಾಂಕಿತ ಇಲ್ಲದೆ ಕುಮಾರಸ್ವಾಮಿ ಅವ್ರ ಸರ್ ಸುದೀರ್ಘವಾಗಿ ಮಾತಾಡ್ಬಿಟ್ಟಿದ್ದೀರಿ. ಒಂದ್ ನಿಮಿಷ ಸರ್ ಬರ್ತೀನಿ ಒಂದ್ ನಿಮಿಷ.